ಏನಾಯ್ತು ಕಲ್ಯಾಣಿ? ಯಾಕೆ ಹೀಗಿದ್ಯಾ? ನಾನು ಏನ್ ಪಾಪ ಮಾಡಿದ್ದೀನಿ ಅಂತ ನನಗಿನ್ನೂ ತಾಯಿ ಆಗೋ ಭಾಗ್ಯ ಸಿಕ್ಕಿಲ್ಲ ಆಫೀಸರ್. ಸಂಪದ ಅವಳ ಮಗುಗೆ ನನ್ನ ತಾಯಿ ಮಾಡಿದ್ಲು, ಈಗ ಮತ್ತೆ ತಾಯಿ ಆಗ್ತಿದ್ದಾಳೆ. ಅತ್ತೆಯಲ್ಲಿ ಇಂಥ ಬದಲಾವಣೆ ಬಂದಿದ್ದಕ್ಕೆ ಅವರು ಸುಮ್ಮನೆ ಆಗಿದ್ದಾರೆ. ಇಲ್ಲ ಅಂದಿದ್ರೆ ಸಂಪದ ತಾಯಿ ಆಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಎಷ್ಟು ಗಲಾಟೆ ಮಾಡ್ತಿದ್ರು. ಕಲ್ಯಾಣಿ, ನೀನ್ ಯಾರ ಬಗ್ಗೆನೂ ಯೋಚನೆ ಮಾಡಿ ಬೇಜಾರು ಮಾಡ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಒಬ್ರು ಆಡ್ಕೊಳ್ತಾರೆ ಅಂತ ಅಲ್ಲೋ ಆಫೀಸರ್. ತಾಯಿ ಆಗ್ಬೇಕು ಅನ್ನೋದು ಮದುವೆ ಆದ ಪ್ರತಿ ಹೆಣ್ಣಿನ ಕನ್ಸು. ಹಾಗಂತ ನಾನು ಈಗಲೇ ತಾಯಿ ಆಗ್ಬೇಕು ಅಂತ ಏನಿಲ್ಲ ಆಫೀಸರ್. ಸಂಪದನ ನೋಡಿದ ತಕ್ಷಣ ನನಗೆ ಹಾಗನ್ನಿಸ್ತು ಅಷ್ಟೇ. ಆದ್ರೂ ಮೋಕ್ಷ ಇದನ್ನಲ್ಲ ನನ್ನ ಅಮ್ಮ ಅಂತ ಕರೆಯೋಕೆ. ಸಂಪದ ಬಂದಿದ್ದಾಳೆ ಅಂದ್ರೆ ಸಮಸ್ಯೆಗಳು ಶುರು ಆಗುತ್ತಲ್ವಾ? ಹಾಗೆಲ್ಲ ಏನೂ ಇಲ್ಲ ಆಫೀಸರ್. ಈ ಸಲ ಅವರು ನಮ್ ಜೊತೆ ಜಗಳ ಆಡೋದಕ್ಕೆ ಬಂದಿಲ್ಲ. ನನಗೂ ಅದೇ ಅನ್ನಿಸ್ತಾ ಇದೆ. ಆದ್ರೆ ಅವರನ್ನ ನಂಬೋದಕ್ಕಾಗಲ್ವಲ್ಲ. ಅದು ಅಲ್ಲದೆ ಅವರು ನಮ್ಮೋರು ಎಲ್ಲಿಗೆ ಹೋದ್ರೂ ಸರಿ ಅಲ್ಲಿ ಕಾಣಿಸ್ಕೋತಾರೆ. ಅದು ಇದ್ದಕ್ಕಿದ್ದ ಹಾಗೇನಾ ಅಥವಾ ಪ್ಲಾನ್ಡ್ ಆಗಿ ಕಾಣಿಸ್ಕೋತಿದ್ದಾರೆ ಅಂತ ನನಗೂ ಗೊತ್ತಾಗ್ತಾನೆ ಇಲ್ಲ. ಗರ್ಭಿಣಿ ಆಗಿದ್ದೀನಿ ಅಂತ ಯಾವ ಹೆಣ್ಣು ಸುಳ್ಳು ಹೇಳಲ್ಲ ಅಲ್ವಾ? ಅದು ನಿಜಾನೇ ಇರಬಹುದು. ಆದ್ರೆ ಸಂಪದ ಸಿದ್ದುನ ಮದುವೆ ಮಾಡ್ಕೊಂಡ್ಮೇಲೆ ಅವರಿಬ್ರು ಒಟ್ಟಿಗೆ ಎಲ್ಲಿದ್ದಾರೆ ಹೇಳು? ಅವನು ಜೈಲಲ್ಲಿದ್ದ. ನಮ್ ಕೈಗೆಲ್ ಸಿಕ್ಕಾಕೊಂಡ್ಬಿಡ್ತಾಳೇನೋ ಅಂತ ಸಂಪದ ಆ ಕಡೆ ಈ ಕಡೆ ಸುತ್ತಾಡ್ತಾನೆ ಇದ್ಲು. ಅದಕ್ಕೆ ನನಗೆ ಅನುಮಾನ ಬರ್ತಿದೆ. ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಅಂತ ದೊಡ್ಡವರು ಹೇಳ್ತಾರಲ್ಲ, ಅದಕ್ಕೆ ಏನಾದ್ರೂ ಟೆಸ್ಟ್ ಮಾಡಿ ನನ್ನ ಅನುಮಾನನ ಕ್ಲಿಯರ್ ಮಾಡ್ಕೋಬೇಕು. ಸರಿ ಆಫೀಸರ್, ನಿಮ್ಗೆ ಅನುಮಾನ ಬಂದಿದೆ ಅಂದ್ರೆ ಅದನ್ನ ಬಗೆಹರಿಸ್ಕೋಬೇಕು. ಇದ್ದಕ್ಕಿದ್ದಾಗೆ ದಮಯಂತಿಗೆ ಏನಾಯ್ತು ಅಂತಾನೆ ಅರ್ಥ ಆಗ್ತಿಲ್ವೇ? ಹೌದಮ್ಮ, ಯಾಕೋ ತುಂಬಾ ವಿಚಿತ್ರವಾಗಿ ನಡ್ಕೋತಾ ಇದ್ದಾರೆ. ಯಾರೇ ಈಗ ವಿಚಿತ್ರವಾಗಿ ನಡ್ಕೋತಾ ಇರೋದು? ಅಮ್ಮ ಮಗಳು ಇಬ್ರು ಸೇರ್ಕೊಂಡು ನನ್ನ ಬಗ್ಗೆ ಗುಸುಗುಸು ಅಂತ ಮಾತಾಡ್ತೀರಾ? ಸ್ವಲ್ಪ ದಿನ ಕಾಯಿರಿ. ಈ ವಿನಾಯಕ ಚೌತಿ ಮುಗ್ಯೋ ಹೊತ್ತಿಗೆ ನನಗೆ ಪೂರ್ವ ಶಾಂತಿ ಶಾಂತಿ ಶಾಂತಿ. ಏನೋ ಅವರು ಅಷ್ಟು ಪ್ರೀತಿಯಿಂದ ಹೇಳಿದ್ರು ಆವೇಶ ತಡೆಯಕ್ಕಾಗ್ತಿಲ್ಲ. ನಾನು ವಿನಾಯಕ ಚೌತಿನ ಅದ್ಭುತವಾಗಿ ಮಾಡ್ತೀನಿ. ಅವ್ರ ಆಶೀರ್ವಾದ ಎಲ್ಲ ನನಗೆ ಇರೋದ್ರಿಂದ ನೀವೇನೇ ಮಾಡಿದ್ರೂ ಪ್ರಯೋಜನ ಇಲ್ಲ. ನನ್ನ ಪೂರ್ವ ವೈಭವ ನನಗೆ ಬರ್ತಿದ್ದ ಹಾಗೆ ಆವಾಗ ಮಾಡ್ತೀನಿ ಒಬ್ಬೊಬ್ರಿಗೂ ಕೂಡ. ಅಮ್ಮ, ಅಜ್ಜಿ ತಾತ ನಿದ್ದೆ ಮಾಡ್ತಿರ್ತಾರೆ, ಈ ಟೈಮಲ್ಲಿ ನೀನೇನಮ್ಮ? ಹೆತ್ತ ತಾಯಿ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ನಿನ್ಗೆ ಇವಾಗ ಅರ್ಥ ಆಗಲ್ಲ. ಒಬ್ಳು ಮಹಾ ತಾಯಿ ಹೊಟ್ಟೆಲ್ ಹುಟ್ಟಿದೀನಿ ಅಂತ ಆದಷ್ಟು ಬೇಗ ಅರ್ಥ ಆಗತ್ತೆ. ಓಂ ಶಾಂತಿ, ಓಂ ಶಾಂತಿ. ಅಮ್ಮನಿಗೆ ಏನಾಯ್ತು? ಆ ಮಾತು ಕೇಳಿದಿಕ್ಕೆ ಇಲ್ಲಿವರೆಗೂ ದೊಡ್ಡ ಜಗಳ ಮಾಡಿದ್ಲು. ಈಗ ಮತ್ತದನ್ನೇ ಹೇಳಿದ್ರೆ ಅಷ್ಟೇ. ಏನೇ ಆದ್ರೂ ಸರಿ, ಪ್ರತಿಯೊಂದಕ್ಕೂ ಕಿರ್ಚಾಡೋ ನಮ್ಮಮ್ಮನಲ್ಲಿ ಏನೋ ಬದಲಾವಣೆ ಕಾಣಿಸ್ತಾ ಇದೆ. ಅತ್ತೆ ಹೀಗೆ ಬದಲಾಗಿರೋದ್ರಿಂದ ಯಾರಿಗೂ ಏನೂ ನಷ್ಟ ಇಲ್ಲ, ಲಾಭನೇ ಆಗತ್ತೆ. ನಾವು ಯೋಚನೆ ಮಾಡ್ಬೇಕಿರೋದು ಆ ಸಂಪದ ಸಿದ್ದು ಬದಲಾಗಿರೋದ್ರ ಬಗ್ಗೆ. ಹೌದು ಶೌರ್ಯ, ಅವರಿಬ್ಬರಲ್ಲಿ ಇಷ್ಟೊಂದು ಬದಲಾವಣೆ ಆಗಿರೋದನ್ನ ನೋಡಿ ನನಗೂ ಆಶ್ಚರ್ಯ ಆಗ್ತಿದೆ. ಅವಳೇನು ರೋಡ್ ಗುಡಿಸ್ತಾ ಇದ್ದಾಳಂತೆ. ಅಮ್ಮ, ಆ ಸಿದ್ದು ಮೆಕ್ಯಾನಿಕ್ ಶಾಪಲ್ಲಿ ಕೆಲಸ ಮಾಡ್ತಿದ್ದಾನೆ. ಹೌದಾ? ಹೌದಮ್ಮ, ನಮ್ ಕಾರ್ ಪಂಚರ್ ಆದಾಗ
ಅವನೇ ಬಂದು ಪಂಚರ್ ಹಾಕ್ದ. ನಿಜವಾಗ್ಲೂ ಅವರು ಬದಲಾಗಿದಾರೋ ಇಲ್ವೋ ಅಂತ ಅನುಮಾನ ಬರ್ತಿದೆ. ಅವರು ನಿಜವಾಗ್ಲೂ ಬದಲಾದ್ರೆ ಒಳ್ಳೇದು. ಆದ್ರೆ ಅವ್ರು ಬದಲಾಗಿದ್ದಾರೆ ಅಂತ ನಂಬಿ ನಾವು ಸುಮ್ಮನಾದ್ರೆ ಅದ್ ನಮ್ಗೆ ತೊಂದರೆ ಆಗತ್ತೆ. ಕಲ್ಯಾಣಿ ಹೇಳ್ತಿರೋದು ಕೂಡ ನಿಜಾನೇ. ಅದಕ್ಕೆ ಅವರನ್ನ ಹೊರಗಡೆ ಬಿಟ್ರೆ ಅವರು ಬದಲಾಗಿದಾರೋ ಇಲ್ವೋ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾಳೆ ವಿನಾಯಕ ಚೌತಿಗೆ ಅವರಿಬ್ಬರನ್ನೂ ನಮ್ಮ ಮನೆಗೆ ಬನ್ನಿ ಅಂತ ಕರೆಯೋಣ. ಹೌದಮ್ಮ, ಅವರು ಹೊರಗಡೆ ಇದ್ರೆ ಏನ್ ಮಾಡ್ತಿರ್ತಾರೋ ಅಂತ ಗೊತ್ತಾಗಲ್ಲ. ಅದೇ ನಮ್ಮ ಕಣ್ಮುಂದೆನೇ ಇದ್ರೆ ಅವರನ್ನು ಅಬ್ಸರ್ವ್ ಮಾಡೋದಕ್ಕೆ ನಮಗೊಂದು ಅವಕಾಶ ಇರುತ್ತೆ. ಒಂದ್ ವೇಳೆ ನಮ್ಗೇನಾದ್ರೂ ತೊಂದರೆ ಕೊಡ್ಬೇಕು ಅನ್ಕೊಂಡ್ರು ಕೂಡ ನಮ್ ಕಣ್ಮುಂದೆನೇ ಇದ್ದಾಗ ಏನೂ ಮಾಡಕ್ಕಾಗಲ್ಲ ಅಲ್ವಾ? ಅಲ್ಲ, ಆದ್ರೆ ಅವರಿಬ್ರನ್ನ ಮನೆಗೆ ಯಾರು ಕರೀತಾರೆ? ಆ ರೀತಿ ಕರೆಯೋದನ್ನ ಮನೆಯವ್ರು ಒಪ್ಕೊಳ್ತಾರಾ? ನೀನ್ ಕರೆದಿದ್ಯಾ ಅಂದ್ರೆ ಮನೇಲಿ ಯಾರೂ ಮಾತಾಡೋದಿಲ್ಲಮ್ಮ. ಊರಲ್ಲಿ ಎಲ್ರನ್ನೂ ಕರೆದ ಹಾಗೆ ಅವ್ರನ್ನೂ ಕರೆದೆ ಅಂತ ಹೇಳು. ಸರಿಪ, ಅವರಿಬ್ರ ಬಗ್ಗೆ ನಿಜ ತಿಳ್ಕೋಬೇಕು ಅಂತ ನೀವಿಬ್ರು ಅನ್ಕೊಳ್ತಿದ್ದೀರಾ. ಹಾಗೆ ಮಾಡ್ತೀನಿ ಬಿಡಿ. ನಮಗೆ ಬನ್ನಿ ಅಂತ ಹೇಳಕ್ಕೆ ಫೋನ್ ಬರುತ್ತೆ ಅಂತ ನನಗೆ ತುಂಬಾ ನಂಬಿಕೆ ಇದೆ ಸ್ಯಾಮ್. ಅಷ್ಟು ಬೇಗ ಅವ್ರ ಮನ್ಸು ಬದಲಾಗತ್ತೆ ಅಂತ ಸಿದ್ದು? ಒಳ್ಳೆಯವರು ಬದಲಾಗೋದಕ್ಕೆ ಜಾಸ್ತಿ ಟೈಮ್ ಹಿಡಿಯಲ್ಲ ಸ್ಯಾಮ್. ಬೇಕು ಅಂದ್ರೆ ಕಾಲ್ ಬರುತ್ತೆ ನೋಡು. ಹಲೋ ಹಲೋ, ಅನುಪಮಮ್ಮ, ನೀವಾ? ನನಗೆ ನಂಬೋಕೆ ಆಗ್ತಿಲ್ಲ. ನಾಳೆ ವಿನಾಯಕ ಚೌತಿ ಅಲ್ವಾ? ಯಾರು ಇಲ್ವೇನೋ ಅನ್ನೋ ಹಾಗೆ ಯಾಕೆ ಅನಾಥರಾಗಿ ಇಬ್ರು ಇರಬೇಕು? ಅದು ಅಲ್ಲದೆ ನೀನು ಗರ್ಭಿಣಿ ಕೂಡ ಅಲ್ವಾ? ನೀವಿಬ್ರು ನಮ್ಮ ಮನೆಗೆ ನಾಳೆ ಬಂದ್ಬಿಡಿ. ಅಂದ್ರೆ ನಮ್ ತಪ್ಪೆಲ್ಲ ಕ್ಷಮಿಸ್ದ ಹಾಗೇನಾ? ಎಷ್ಟು ಒಳ್ಳೆ ಮನ್ಸು ನಿಮ್ದು. ಮತ್ತೆ ನಮ್ಮ ಮುಖನ್ ಕೂಡ ನೋಡೋದಿಲ್ವೇನೋ ಅನ್ಕೊಂಡಿದ್ದೆ. ಅಂಥದ್ದು ಹಬ್ಬಕ್ಕೆ ಮನೆಗೆ ಬರೋದಕ್ಕೆ ಹೇಳ್ತಿದ್ದೀರಾ? ಈ ವಿಷಯನ ಮನೇಲಿ ಇನ್ನೂ ಯಾರಿಗೂ ಹೇಳಿಲ್ಲ. ನಿಜ ಹೇಳಬೇಕು ಅಂದ್ರೆ ಅವ್ರಿಗೆಲ್ಲ ಹೇಳಿ ನಾನು ಮ್ಯಾನೇಜ್ ಮಾಡ್ತೀನಿ. ನೀವಿಬ್ರು ನಾಳೆ ಹಬ್ಬಕ್ಕೆ ಮನೆಗೆ ಬಂದ್ಬಿಡಿ. ದೇವಸ್ಥಾನಕ್ಕೆ ಬನ್ನಿ ಅಂತ ಕರೆದ್ರೆ ನಾವು ಬರ್ದೇ ಇರ್ತೀವ ಅಮ್ಮ. ಬಂದೇ ಬರ್ತೀವಿ. ಸರಿ, ನೀವಿಬ್ರಿಗೋಸ್ಕರ ಕಾಯ್ತಿರ್ತೀನಿ. ಫೋನ್ ಇಡ್ತೀನಮ್ಮ. ಎಲ್ರೂ ಅವ್ರಂದ್ರೆ ಕೋಪ ಮಾಡ್ಕೋತಾರೆ. ಅನುಪಮ ಅಮ್ಮ ನೋಡಿದ್ರೆ ಬರೋಕ್ ಹೇಳ್ತಿದಾರಲ್ಲ, ಮತ್ತೆ ಏನ್ ಜಗಳ ಶುರುವಾಗುತ್ತೋ. ನೀನ್ ಕರ್ದಿದ್ಯಾ ಅಂದ್ಮೇಲೆ ಅವ್ರು ಬರ್ದೇ ಅಂತೂ ಇರೋದಿಲ್ಲ. ಖಂಡಿತವಾಗ್ಲೂ ಬರ್ತಾರೆ. ನಮ್ ಗೇಮ್ ಸ್ಟಾರ್ಟ್ ಆಗಿದೆ, ನೋಡೋಣ ಅವ್ರ ಪ್ರಾಮಾಣಿಕತೆ ಏನು ಅಂತ.
ಲೈಟ್ ಆನ್ ಆಗೇ ಇದೆಯಲ್ಲ. ಅಮ್ಮ ಇಷ್ಟೊತ್ತಾದ್ರೂ ನಿದ್ದೆ ಮಾಡ್ದೆ ಎದ್ದಿದಾರ? ಆಫೀಸರ್, 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 ಅಮ್ಮ. ಏನ್ ಕಲ್ಯಾಣಿ, ಏನಾಯ್ತು? ಅಮ್ಮನ್ ನೋಡಿ, ಇನ್ನು ನಿದ್ದೆ ಮಾಡ್ದೆ ಯೋಚನೆ ಮಾಡ್ತಿದ್ದಾರೆ. ಒಂದ್ಸಲ ಹೋಗಿ ಮಾತಾಡೋಣ. ಅಮ್ಮ, ಇನ್ನು ನಿದ್ದೆ ಮಾಡಿಲ್ವಾ? ಸಂಪದನು ಸಿದ್ದನು ಹಬ್ಬ ಕರೆಯಿರಿ ಅಂತ ನೀವಿಬ್ರು ಹೇಳಿದ್ರಿ, ನಾನು ಕರೆದುಬಿಟ್ಟೆ. ನಾಳೆ ಹಬ್ಬದ ಸಮಯದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತೇನೋ ಅಂತ ನನಗ್ಯಾಕೋ ತುಂಬಾ ಭಯ ಆಗ್ತಿದೆ. ಅಮ್ಮ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ನಾವು ಅವ್ರನ್ನ ಬರಕ್ ಹೇಳಿರೋದು ಪ್ರೀತಿಯಿಂದ ಅಲ್ಲ. ನಮ್ಮ ಅನುಮಾನ ಬಗ್ಗೆ ಹರಿಸ್ಕೊಳ್ಳೋಕೆ, ಅವರಿಬ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅಲ್ವಾ? ಅವರಿಬ್ರನ್ ಕಂಡ್ರೆ ಈ ಮನೇಲಿ ಯಾರಿಗೂ ಆಗಲ್ಲ. ಹಾಗಿದ್ದಾಗ ಅಷ್ಟು ಸುಲಭವಾಗಿ ಒಪ್ಕೊಳ್ತಾರ? ಅದ್ರಲ್ಲೂ ಮುಖ್ಯವಾಗಿ ದಮಯಂತಿ ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ. ಅಮ್ಮನಿಗೆ ಏನೋ ಒಂದು ಹೇಳಿ ನಾನು ಒಪ್ಪಿಸ್ತೇನೆ. ಅವಳಿಗಿಷ್ಟ ಆಗಿಲ್ಲ ಅಂದ್ರೆ ಯಾರು ಎಷ್ಟು ಹೇಳಿದ್ರು ಅವಳು ಒಪ್ಕೊಳ್ಳಲ್ಲ ಶೌರ್ಯ. ಅದು ನಿಜಾನೇ, ಆದ್ರೆ ಅವ್ರು ಹೊರಗಡೆ ಇರಬಾರ್ದಮ್ಮ, ನಮ್ಮ ಕಣ್ಣು ಮುಂದೆನೇ ಇರಬೇಕು. ನನಗೂ ಹಾಗೆ ಅನ್ಸುತ್ತೆ ಶೌರ್ಯ. ಆದ್ರೆ ನನಗೆ ತುಂಬಾನೇ ಯೋಚನೆ ಆಗ್ತಿರೋದು ದಮಯಂತಿ ಬಗ್ಗೆ ಶೌರ್ಯ. ಯಾಕೆಂದ್ರೆ ನಾವೇನೋ ಅವರಿಬ್ರನ್ನ ಬನ್ನಿ ಅಂತ ಹೇಳಿದ್ವಿ, ಆದ್ರೆ ದಮಯಂತಿ ಏನಾದ್ರೂ ಗಲಾಟೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅಮ್ಮ, ಯೋಚನೆ ಮಾಡ್ಬೇಡ. ಅತ್ತೆ ಒಪ್ಲಿಲ್ಲ ಅಂದ್ರೆ ಒಪ್ಪೋ ಹಾಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ಏನ್ ಮಾಡ್ತೀಯ ನೀನು? ಎಲ್ಲದಕ್ಕೂ ಆ ಗಣೇಶ ಇದ್ದಾನೆ. ಜೈ ಗಣೇಶ. ಸ್ವಾಮಿ, ಎಲ್ಲಿ ಎಲ್ಲಿ ಸ್ವಾಮಿ? ನಾ 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 ಸ್ವಾಮಿ, ನಾ 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 ನಾ. ಸ್ವಾಮಿ, ನೀವು ಬಂದ್ಬಿಟ್ರಾ? ಬರ್ತೀನಿ ಅಂತ ಮುಂಚೆನೆ ಒಂದ್ ಮಾತು ಹೇಳಿಲ್ಲ. ಸಿಗ್ನಲ್ಸ್ ಇರ್ಲಿಲ್ಲಮ್ಮ. ಸಿಗ್ನಲ್ಸ್ ಅಂದ್ರೆ ಏನ್ ಸ್ವಾಮಿ? ಮುಂಚಿನ ಹಾಗೆ ಆಕಾಶವಾಣಿನ ಬಳಸೋದನ್ನ ನಿಲ್ಲಿಸ್ಬಿಟ್ಟಿದೀವಮ್ಮ. ಟೆಕ್ನಾಲಜಿ ಬೆಳೆದಿದ್ಯಲ್ಲ ದಯ, ನಾವು ಅದನ್ನ ಬಳಸ್ಕೋತಾ ಇದ್ದೀವಿ. ನಾನ್ ನಿನ್ ಮೊಬೈಲ್ಗೆ ಟ್ರೈ ಮಾಡ್ದೆ, ಅದು ಕನೆಕ್ಟ್ ಆಗ್ಲಿಲ್ಲ. ಆಹಾ, ಧನ್ಯೋಸ್ಮಿ ಸ್ವಾಮಿ, ಧನ್ಯೋಸ್ಮಿ. ಅಷ್ಟೆಲ್ಲ ತೊಂದರೆ ಇದ್ರೂ ಕೂಡ ನನಗ್ ಕಾಣಿಸಿದ್ದೀರಾ. ನಿನ್ನ ಮೇಲೆ ನನಗೆ ಕೋಪ ಕೈಲಾಸ ಪರ್ವತದ ಎತ್ತರದಷ್ಟಿದೆ. ನಾನೇನ್ ಮಾಡ್ದೆ ಸ್ವಾಮಿ? ನಾನ್ ನಿನಗೆ ಹೋದ್ಸಲ ಬಂದಾಗ್ಲೇ ಹೇಳಿದ್ದೆ, ನನ್ನನ್ನ ಭಕ್ತಿಯಿಂದ ಆರಾಧಿಸು, ವಿನಾಯಕ ಚೌತಿಯನ್ನ ಆಚರಿಸು ಅಂತ. ಆದ್ರೆ ನೀನೇನ್ ಮಾಡ್ದೆ? ಏನ್ ಮಾಡ್ದೆ ಸ್ವಾಮಿ? ನಿಮ್ಮಮ್ಮ ಪೂಜೆ ಮಾಡ್ತಾ ಇದ್ರೆ ನೀನ್ ಏನೂ ಮಾಡ್ದೆ ಸುಮ್ನೆ ನೋಡ್ತಾ ನಿಂತಿದ್ದೆ. ಅನುಪಮ ನನಗೋಸ್ಕರ ಅಂತ ಪ್ರಸಾದನ ತಂದಿಟ್ರೆ ನೀನದನ್ನ ತಿಂದು ಹಾಯಾಗಿದ್ದೆ. ಅಯ್ಯಯ್ಯೋ, ನೀನ್ ನನಗೋಸ್ಕರ ಅಂತ ಒಂದು ದಿವಸನಾದ್ರೂ ಪ್ರಸಾದ ಮಾಡಿಟ್ಯಾ? ತಂದಿದ್ದನ್ನ ತಿಂದಿದ್ದೇ ಆಯ್ತು. ಅಂದ್ರೆ ಸ್ವಾಮಿ, ನಾನ್ ಮಾಡ್ಬೇಕು ಅಂತಾನೆ ಅನ್ಕೊಂಡೆ. ಆದ್ರೆ ನಮ್ಮನೇಲಿ ತುಂಬಾ ಜನ ಇದ್ದಾರೆ, ಎಲ್ರು ಮಾಡಿದ್ರು. ನಾನ್ ದೂರದಿಂದನೇ ಕೈ ಮುಗ್ದೆ. ಮುಗ್ದೆ ಇದೆರಡನ್ ಬಿಟ್ಟು ಪೂಜೆ ಮಾಡಿದ್ಯಾ? ಆಸೆಗಳು ಆಕಾಶದಷ್ಟು, ಕೋರಿಕೆಗಳು ಅನಂತದಷ್ಟು. ನೀನು ಕಷ್ಟಾನೇ ಪಡೆದೆ ಎಲ್ಲ ಫ್ರೀಯಾಗಿ ಕೊಡೋದಿಕ್ಕೆ ನಾನು ಬಣ್ಣ ಬದಲಾಯಿಸೋ ರಾಜಕೀಯ ನಾಯಕನಲ್ಲ, ವಿನಾಯಕ. ತಪ್ಪಾಯ್ತು ಸ್ವಾಮಿ, ತಪ್ಪಾಯ್ತು. ಲಂಬೋದರ, ಪಾರ್ವತಿ ಸುತ, ನನ್ನ ಕ್ಷಮಿಸ್ಬಿಡು. ನಾನ್ ನಿನ್ನ ಬಿಡಲ್ಲ.
ನಾನು ಪೂಜೆ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕೆ ನನ್ಗೂ ಕೂಡ ತುಂಬಾ ಬೇಜಾರಾಗ್ತಾ ಇದೆ. ವಯಾ ಮೀಡಿಯಾ ಇಂದ ನನ್ ಮೇಲ್ ಕರುಣೆ ತೋರಿಸಿ ಕಾಣಿಕೆ ಕೊಟ್ಟು ಹೋಗು. ವರ ಕೊಟ್ರೆ ನಿನಗ್ ನೈವೇದ್ಯ ಇಟ್ಟು ಧೂಪ ದೀಪ ಹಚ್ತೀನಿ. ಪ್ಲೀಸ್ ಸ್ವಾಮಿ, ಪ್ಲೀಸ್ ಸ್ವಾಮಿ, ಪ್ಲೀಸ್. ನೀನೇ ನನ್ ಗತಿ. ಗಣಪತಿ ಕರುಣಿಸಯ್ಯ, ಪ್ಲೀಸ್ ಪ್ಲೀಸ್. ಸರಿ, ಯಾರೇ ಕೇಳಿದ್ರು ಮನಸ್ಸು ಕರೆಗೆ ವರ ಕೊಡೋದು ನನಗೆ ಅಭ್ಯಾಸ ಆಗೋಗಿದೆ. ಆದ್ರೆ ಪ್ರತಿ ವರಕ್ಕೂ ಪೂಜೆ ಪುನಸ್ಕಾರನ ನಾನು ಅಪೇಕ್ಷೆ ಪಡ್ತೀನಿ. ಒಂದು ಕೆಲಸ ಮಾಡು, ಹುಣ್ಣಿಮೆ ದಿವಸ ಬಹಳ ವಿಶೇಷವಾದದ್ದು. ಅವತ್ತಾದ್ರೂ ಬಹಳ ನಿಷ್ಠೆಯಿಂದ ನನ್ನ ಪೂಜೆ ಮಾಡು. ಈ ಗಣಾಧಿಪತಿ ನಿನ್ನ ಗುಣಗಳನ್ನೆಲ್ಲ ಲೆಕ್ಕ ಮಾಡಿ ನಿನಗೊಂದು ವರ ಕೊಡ್ತೀನಿ. ನೆನಪಿಟ್ಟುಕೋ. ಓಂ ಗಣಪತಿ ನಮಃ ಅಂತ ಸ್ಮರಣೆ ಮಾಡು. ನನ್ನನ್ನು ಪೂಜೆ ಮಾಡು. ನಾ 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 ಅಯ್ಯೋ, ಮಾಯ ಆಗೋದ್ರಾ? ಚೌತಿ ಹಬ್ಬನ ಸರಿಯಾಗಿ ಮಾಡಕ್ಕಾಗ್ಲಿಲ್ಲ. ಇದೆಲ್ಲದಕ್ಕೂ ಕಾರಣ ಆ ನನ್ ಸ್ಪರ್ಧಿ ಅನುಪಮನೆ. ಪಾರ್ವತಿ, ಆ ವಿಘ್ನೇಶ್ವರನ್ ದಯೆಯಿಂದ ಯಾವಾಗ್ಲೂ ಮನೆ ತುಂಬಾ ಸುಖ ಸಂತೋಷನೇ ತುಂಬಿರಬೇಕು. ಹೌದು ರೀ, 9 ದಿನ ಗಣೇಶನ್ಗೆ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ವಿ. ಆ ಸ್ವಾಮಿ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಯಾವಾಗ್ಲೂ ಇರುತ್ತೆ. ಹಾ, ಇರುತ್ತೆ ಇರುತ್ತೆ. ನಿಮ್ ಕುಟುಂಬದ ಮೇಲೆ ಮಾತ್ರ ಇರ್ಬೇಕು, ನಮ್ ಕುಟುಂಬದ ಮೇಲೆ ಇರಬಾರ್ದು, ಅಷ್ಟೇ ಅಲ್ವಾ? ಏನ್ ದಮಯಂತಿ ಇದು? ನಮ್ ಕುಟುಂಬ ನಿಮ್ ಕುಟುಂಬ ಅಂತ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಎಲ್ಲಾನು ನಮ್ ಕುಟುಂಬನೇ ತಾನೆ. ನೀವ್ ಹೇಳೋದೆಲ್ಲ ಬರೀ ಬಾಯಿ ಮಾತು ಅಷ್ಟೇ, ಮನ್ಸಲ್ಲಿ ಮಾತ್ರ ಬೇರೆ ಇರತ್ತೆ. ನನಗೇನ್ ಅರ್ಥ ಆಗಲ್ವಾ? ದಮಯಂತಿ, ಯಾಕೆ ಹಾಗೆಲ್ಲ ಅನ್ಕೊಳ್ತೀಯ? ಅಮ್ಮ ಮನಸ್ಸಿನಲ್ಲೊಂದು ಹೊರಗಡೆ ಒಂದು ಯಾವತ್ತೂ ಮಾತಾಡೋಲ್ಲ. ಮಾತಾಡಲ್ವೇನೋ, ಆದ್ರೆ ನನ್ನ ಅಡ್ಡ ಹಿಡ್ಕೊಂಡು ಯಾವಾಗ್ಲೂ ಆಡ್ಕೋತಾನೆ ಇರ್ತಾಳೆ. ದಮಯಂತಿ,